ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೀಲ್ ಸ್ಪೆಷಲ್ ಕನ್ನಡ ಬ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಕ್ಷೇಮವಾಗಿದ್ದೀರಾ, ಹೆಲ್ತಿ ಆಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಟೈಟಲ್ ನೋಡ್ತೀನಿ ಗೊತ್ತಾಗಿರ್ಬೋದು, ಕ್ಲಾತ್ ಡೈಪರ್ ರಿವ್ಯೂ. ಇವತ್ತು ನಾನು ಕ್ಲಾತ್ ಡೈಪರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಅದು ಹೇಗೆ ಯೂಸ್ ಮಾಡೋದು, ಏನಕ್ಕೆ ಅದು ಯೂಸ್ ಮಾಡಬೇಕು ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋಕ್ಕೆ ಒಂದು ತುಂಬ ಇಂಪಾರ್ಟೆಂಟ್ ಒಂದು ಟ್ರಾಜಿಡಿಕ್ ಸ್ಟೋರಿನೇ ಇದೆ. ಆ ಟ್ರಾಜಿಡಿಕ್ ಸ್ಟೋರಿ ಅಂತ ಏನಂತ ಕೂಡ ನಿಮಗೆ ಹೇಳ್ತೀನಿ ನಾನು. ಆ ಸ್ಟೋರಿ ಅಂತ ಗೊತ್ತಾಗಬೇಕಾದ್ರೆ ನೀವು ಫುಲ್ ವಿಡಿಯೋ ನೋಡಬೇಕು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ಹೇಗೆ ಅನಿಸ್ತು, ನಿಮ್ಗೆ ಎಷ್ಟು ಯೂಸ್ಫುಲ್ ಆಯಿತು ಈ ಡೈಪರ್ ಅನ್ನೋದು ನನ್ನ ಕಮೆಂಟ್ ಸೆಕ್ಷನ್ ಅದನ್ನು ಕೂಡ ತಿಳಿಸಿ. ಸೊ ಬನ್ನಿ, ಈಗ ಟೈಮ್ ವೇಸ್ಟ್ ಮಾಡಿದಂಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವಾಗ ಯಾವ ಡೈಪರ್ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೀನಿ, ಯಾವ ಬ್ರ್ಯಾಂಡ್ ಅದು ಹೆಂಗೆ ಯೂಸ್ ಮಾಡೋದು ಅಂತ ಹೇಳೋಕ್ಕೆ ಮುಂಚೆ ಫಸ್ಟ್ ನಾನು ಸ್ಟೋರಿ ಹೇಳ್ತೀನಿ. ಆ ಸ್ಟೋರಿ ಹೇಳ್ಬಿಡ್ತೀನಿ. ಮೇನಾಗಿ ನಾನು ಇದ್ರ ಬಗ್ಗೆ ರಿವ್ಯೂ ಮಾಡೋಕ್ಕೆ ಏನಪ್ಪ ಮೇನ್ ರೀಸನ್ ಅಂದರೆ ಆ ಟ್ರಾಜಿಡಿಕ್ ಸ್ಟೋರಿ. ಇದು ರಿಯಲೇ ಆಗಿದೆಯಾ ಇಲ್ಲ ಸುಮ್ಮನೆ ಅವ್ರು ನಂಗೆ ಹೇಳೋಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ಬಟ್ ಆ ಸ್ಟೋರಿ ಕೇಳಿದ್ಮೇಲೆ ನಂಗೆ ರಿಯಲಿ ತುಂಬಾ ಬೇಜಾರಾಯಿತು. ಸೊ ಆ ಸ್ಟೋರಿ ಏನಂತ ನಾನು ನಿಮಗೂ ಹೇಳ್ತೀನಿ ಕೇಳಿ. ನಾನು ರೀಸೆಂಟಾಗಿ ನನ್ನ ಕಸಿನ್ ಯಾರ್ದೋ ಒಬ್ರದ್ದು ವೆಡ್ಡಿಂಗ್ ಹೋಗಿದ್ದೆ. ಸೊ ಅಲ್ಲಿ ನಾನು ಬೇಬಿಗೆ ಡೈಪರ್ ಹಾಕಿದ್ದೆ. ಅದನ್ನು ಒಂದು ಅಜ್ಜಿ ನೋಡಿದ್ರು, ಆಯಿತಾ. ನೋಡ್ಬಿಟ್ಟು ಅದೇನಮ್ಮ ಮಗಿಗೆ ಹಾಕಿರೋದು ಅಂತ ಕೇಳಿದ್ರು. ನಾನು ಹೇಳಿದೆ ಅಜ್ಜಿ ಅದು ತುಂಬ ಸುಸು ಮಾಡುತ್ತಲ್ವ, ಸೊ ಆ ಡೈಪರ್ ಹಾಕೋದ್ರಿಂದ ಸುಸು ಮಾಡೋದು ಅದು ಆಚೆಲ್ಲ ಲೀಕ್ ಆಗೋಲ್ಲ, ಮಗುಗೆ ಇರಿಟೇಷನ್ ಎಲ್ಲ ಆಗೋಲ್ಲ. ಸೊ ನಾವು ಮತ್ತೆ ಚೇಂಜ್ ಮಾಡಬೇಕಂತಿರಲ್ಲ. ಸೊ ನಾನಿದು ಬೇಸಿಕಲಿ ರೀಯೂಸಬಲ್ ಡೈಪರ್ ಹಾಕಿದೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಅವಾಗ ಅಜ್ಜಿ ಹೇಳ್ತಿದ್ಯಾ ನಮ್ಮ ಇದೇನೋ ಹೊಸದಾಗಿ ಹೇಳ್ತಿದ್ರು. ಅವಾಗ ನಾನು ಹೇಳಿದೆ, ಅಜ್ಜಿ ನೋಡಿ ಈ ಥರ ಡೈಪರ್ ಅನ್ನೋದಿದೆ, ಬೆಡ್ ಡೈಪರ್ಸ್ ಇದೆ, ಡ್ರೈ ಡೈಪರ್ಸ್ ಇದೆ, ಕ್ಲಾತ್ ಡೈಪರ್ಸ್ ಅಂತ ತುಂಬ ವೆರೈಟಿ ಡೈಪರ್ಸ್ ಇದೆ. ಸೊ ನಿಮ್ಮ ಕಾಲದಲ್ಲಿ ಇತ್ತಲ್ಲ ಅಂಗೂಟು ಬಟ್ಟೆ ಮಡ್ಚಕ್ಕದು ಅದೆಲ್ಲ ಇರೋಲ್ಲ, ಅದೆಲ್ಲ ಇನ್ಫೆಕ್ಷನ್ ಆಗುತ್ತೆ. ಹಾಗಾಗಿ ಇವಾಗ ಈ ಥರದ್ದೆಲ್ಲ ಬಂದಿದೆ. ಸೊ ತುಂಬ ಈಸಿ ಆಗುತ್ತೆ ಅಂತ ಹೇಳಿದಾಗ ಆ ಅಜ್ಜಿ ಸ್ಟೋರಿ ಹೇಳಿದ್ರು. ಏನಪ್ಪ ಆ ಸ್ಟೋರಿ ಅಂತಂದರೆ, ಅವ್ರೂರಲ್ಲಿ ಒಂದು ಹುಡುಗಿ ಇತ್ತಂತೆ. ಸೊ ಅವ್ರು ಯಾವುದೋ ಬೇರೆ ಯಾವುದೋ ಮದುವೆಗೆ ಹೋಗಿರುವಾಗ ಅವ್ರಿಗೆ ರೇಷ್ಮೆ ಸೀರೆ ಉಟ್ಕೊಂಡಿತ್ತಂತೆ. ಸೊ ಅವಾಗ ತಾನೇ ಮಗು ಆಗಿದೆ ಆ ಹುಡುಗಿಗೆ. ಆಲ್ಮೋಸ್ಟ್ ಒಂದು 7-8 ಮಂತ್ಸ್ ಇತ್ತಂತೆ ಆ ಮಗುಗೆ. ಆ ಹುಡುಗಿ ಏನು ಮಾಡಿದ್ದೆ ಅಂದರೆ, ರೇಷ್ಮೆ ಸೀರೆ ಉಟ್ಕೊಂಡಿದ್ದೀನಿ, ರೇಷ್ಮೆ ಸೀರೆ ಹಾಳಾಗಬಾರ್ದು ಅನ್ನೋ ನಾಲೆಜಲ್ಲಿ. ಆ್ಯಂಡ್ ಏನಂದರೆ ಅವ್ರಿಗೆ ಡೈಪರ್ ಕಾನ್ಸೆಪ್ಟೇ ಗೊತ್ತಿಲ್ಲ. ಸೊ ಬರೀ ಲಂಗೋಟ್ಸು ಈ ಹಳೆ ಬಟ್ಟೆನ ಹರಿದು ಫೋಲ್ಡ್ ಮಾಡಿ ಅದು ಯಾಕೆ ಆ ರೀತಿ ರೂಢಿ ಮಾಡಿರೋದು. ಸೊ ಮೋಸ್ಟ್ ಆಫ್ ದ ಹಳ್ಳಿಲಿ ಈಗೂ ಕೂಡ ಅದೇ ಕಾನ್ಸೆಪ್ಟ್ ಇದೆ. ಅವ್ರಿಗೆ ಡೈಪರ್ ಬಗ್ಗೆ ನಾಲೆಜ್ ಕೂಡ ಇಲ್ಲ. ಸೊ ಹಾಗಾಗಿ ನನಗೆ ಕಾನ್ಸೆಪ್ಟ್ ತೊಗೊಂಬಂದಿದ್ದೀನಿ. ಸೊ ಇದರಿಂದ ಒಬ್ರಿಗೆ ಯೂಸ್ಫುಲ್ ಆದರೂ ನನಗೆ ತುಂಬಾ ಖುಷಿ ಆಗುತ್ತೆ. ತುಂಬ ಐ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಏನಪ್ಪ ಸ್ಟೋರಿ ಅಂದರೆ, ಹುಡುಗಿ ರೇಷ್ಮೆ ಸೀರೆ ಹಾಕೊಂಡಿದ್ದಾರೆ. ಸೊ ಸೀರೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಏನು ಮಾಡಿದೆ, ರಬ್ಬರ್ ಬ್ಯಾಂಡ್ ತೊಗೊಂಡು ಆ ಮಗು ಪ್ರೈವೇಟ್ ಪಾರ್ಟ್ಗೆ ಹಾಕ್ಬಿಟ್ಟಿದೆ. ಸೊ ಮೈ ಗಾಡ್, ನಂಗೆ ಅದು ಕೇಳಿದ್ರೆ ನಾನು ಎಷ್ಟು ಶಾಕ್ ಆಯ್ತು ಅಂದರೆ, ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಅಂತ ಕೇಳಿದ್ರೆ, ಇಲ್ಲ ನಿಜ ಅದು ಕತೆ ಹೇಳ್ತಿದ್ದೆ. ಆ ಅಜ್ಜಿ ಮೊಮ್ಮಗಳೇ ಅದು ಮಾಡಿದ್ದಂತೆ. ಅವ್ರಿಗೆ ಏನು ಮಾಡಿದೆ, ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟಿದೆ. ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಮಗುನ ಎತ್ಕೊಂಡು ತಿರುಗಾಡ್ತಿದೆ. ಸೊ ಮಗು ಕಾನ್ಷಿಯಸ್ ಆಗಿಲ್ಲ, ಕಾನ್ಷಿಯಸ್ ಹೋಗ್ಬಿಟ್ಟಿದೆ ಮಗುಗೆ. ಸೊ ಮಗು ಮಲಗಿದೆ ಹಂಗೆ ಅಂದ್ಕೊಂಡಿದ್ದಾಳೆ ಅವ್ರಿಗೆ. ಸೊ ಮದುವೆ ಎಲ್ಲ ಮುಗೀತು, ಒಂದು 2 hours ಆಯಿತು ಮದುವೆಯಲ್ಲಿ. ಅವ್ರಿಗೆ ಹೋಗಿ ಬಂದು ಆಮೇಲೆ ಮನೆಗೆ ಬಂದು ನೋಡ್ತಿದ್ದೆ ಮಗು ಎದೊಳ್ತಾ ಇಲ್ಲಂತೆ. ಸೊ ಅವಾಗ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ತೊಗೊಂಡೋಗಿ ನೋಡಿದಾಗ ಅವಾಗ ಗೊತ್ತಾಯ್ತದೆ. ಸೊ ಡಾಕ್ಟರ್ ಅವ್ರಿಗೆ ಅವ್ರು ನಾಲೆಜ್ ಕೊಟ್ಟಿದ್ದಾರೆ. ಸೊ ಡೈಪರ್ ಬಗ್ಗೆ ಆಬ್ವಿಯಸ್ ಚೆನ್ನಾಗಿ ಬೈದಿರ್ತಾರೆ, ಅದ್ರ ಬಗ್ಗೆ ಡೈಪರ್ ಬಗ್ಗೆ ನಾಲೆಜ್ ಕೊಟ್ಟಾಗೋತಾಯಿತು. ಬಟ್ ದೆನ್ ಆ ಹುಡುಗ ಮಗು ಲಕ್ಕಿಯಾಗಿತ್ತು. ಸೊ ದಟ್ ಅವ್ರು ಬೇಗ ನೋಡಿಕೊಂಡ್ರು. ಬಟ್ ಆ ಥರ ಎಲ್ಲ ಮಿಸ್ಟೇಕ್ಸ್ ಮಾಡಿದಾಗ ತುಂಬಾ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಡೈಪರ್ ಅನ್ನೋದು ಒಂದು ನಾಲೆಜ್ ಈ ಹಳ್ಳಿ ಜನಗಳಿಗೆ ಇರಲಿ. ಈ ಎಲ್ಲ ಹಳ್ಳಿಲಿ ಅಂತ ಹೇಳ್ತಾರೆ, ಕೆಲವೊಂದು ಹಳ್ಳಿಲಿ ಟ್ರಸ್ಟ್ ಮೀ ಇವಾಗಲೂ ಹೇಳ್ತಾ ಇದ್ದೀನಿ, ಅವ್ರಿಗೆ ತುಂಬ ವಿಷಯ ಗೊತ್ತಿಲ್ಲ. ಸೊ ಅಂಥದ್ರಲ್ಲಿ ಮಗುಗೆ ಆ ಥರ ಎಲ್ಲ ಆಮಾಗೋದು ನಂಗೆ ಇಷ್ಟ. ಸೊ ಹಾಗಾಗಿ ಈ ಥರ ಒಂದು ಬೇಸಿಕ್ ಥಿಂಗ್ಸ್ ಬಗ್ಗೆ ಏನು ನೆಸೆಸಿಟಿ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಅದಕ್ಕೆ ಕೊಡ್ತಾ ಇರೋದು, ಅದಕ್ಕೆ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ. ಸೊ ನನ್ನ ವಿಡಿಯೋಯಿಂದ ಅಟ್ಲೀಸ್ಟ್ ಅವ್ರಿಗೆ ಒಬ್ಬರಿಗೆ ಇದರಿಂದ ಯೂಸ್ಫುಲ್ ಆದರೂ ನನಗೆ ತುಂಬ ಖುಷಿಯಾಗುತ್ತೆ. ಸೊ ಬನ್ನಿ, ಇವಾಗ ನಾನು ನಿಮಗೆ ಇವತ್ತು ಕ್ಲಾತ್ ಡೈಪರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಕ್ಲಾತ್ ಡೈಪರ್ ನಾನು ಇದು ಅಮೆಝಾನಲ್ಲಿ ತರಿಸಿರೋದು. ಸೊ ನೋಡಿ, ಈ ಥರ ಅನ್ಬಾಕ್ಸಿಂಗ್ ಆಲ್ರೆಡಿ ಮಾಡಿದ್ದೀನಿ. ಈ ಥರ 5 ಕಲರ್ಸಲ್ಲಿ ಬರುತ್ತೆ. ಸೊ ಈ ಥರ 5 ಕಲರ್ಸಲ್ಲಿ ಬರುತ್ತೆ. ನಾನು ಇದರಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಕ್ಲಾತ್ ಡೈಪರ್ ಈ ಥರ ಬರುತ್ತೆ. ಸೊ ಈ ಕ್ಲಾತ್ ಡೈಪರ್ ಏನಕ್ಕಪ್ಪ ಯೂಸ್ ಅಂದರೆ, ನೋಡಿ ಕ್ಲಾತ್ ಡೈಪರು ರೀಯೂಸಬಲ್. ಸೊ ನಾವು ವಾಶ್ ಮಾಡಿ ತಿರ್ಗಾ ಇದನ್ನ ಯೂಸ್ ಮಾಡ್ಬೋದು, ಫಸ್ಟ್ ಪಾಯಿಂಟ್. ಸೆಕೆಂಡ್ಲಿ, ಇದು 2 times ಯೂರಿನ್ ಪಾಸ್ ಮಾಡಿರುತ್ತಲ್ಲ ಮಗು, ಅದನ್ನು ಹೋಲ್ಡ್ ಮಾಡುತ್ತೆ. ಸೊ ನಾವು 2 times ಇದನ್ನ ಹಾಕ್ಬೋದು, ಏನು ಆಮಾಗಲ್ಲ. ಆ್ಯಂಡ್ ಥರ್ಡ್ಲಿ ಬಂದುಬಿಟ್ಟು ತುಂಬ ಹ್ಯಾಂಡ್ ಇದೆ ಆ್ಯಂಡ್ ಈಸಿ ಕ್ಯಾರಿಯಾಗಿ ಮಾಡ್ಬೋದು. ಆ್ಯಂಡ್ ಇದು 2 to 6 months ಮಕ್ಕಳವರೆಗೂ ಯೂಸ್ ಮಾಡ್ಬೋದು. ಸೊ ನೋಡಿ, ಆ ಡೈಪರ್ ಈ ರೀತಿಯಾಗಿ ಬರುತ್ತೆ. ಈ ರೀತಿ ಬಟನ್ಸ್ ಕೊಟ್ಟಿದ್ದಾರೆ. ಸೊ ನೋಡಿ, ಈ ರೀತಿಯಾಗಿ ಕಂಪ್ಲೀಟಾಗಿ ಈ ರೀತಿಯಾಗಿ ಬರುತ್ತೆ ಡೈಪರ್ ಇದು. ಸೊ ನಿಮ್ಗೆ ಕಾಣ್ತಿದೆ ಅಂದ್ಕೊಳ್ತೀನಿ. ಇದು ಬಂದು ಬೇಬಿ ಬಕೆಟ್ ಬ್ರ್ಯಾಂಡು.
ಸೊ ತುಂಬ ವೆರೈಟೀಸ್ ಆಫ್ ಬ್ರ್ಯಾಂಡ್ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಅಮೆಝಾನ್ ಎಲ್ಲ ಕಡೆ ಸಿಗುತ್ತೆ. ಸೊ ಚೆಕ್ ಮಾಡಿ. ನಾನು ಈ ಬ್ರ್ಯಾಂಡ್ನ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನಿಮ್ಗೆ ಅದು ಬೇಕಂದ್ರೆ ಅದರಿಂದ ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಯಾರ್ಯಾರಿಗೆ ಮಕ್ಕಳಿದೆ ಪ್ಲೀಸ್ ಇದನ್ನ ತುಂಬ ಇಂಪಾರ್ಟೆಂಟ್, ಇದು ಒನ್ ಆಫ್ ದಿ ಮಸ್ಟ್ ಬೈ ಫಾರ್ ಬೇಬೀಸ್ಗೆ. ಪ್ಲೀಸ್ ಎಲ್ಲರೂ ಬೈ ಮಾಡಿ. ಇವಾಗ ನೀವು ಹೇಳ್ಬೋದು ಇದ್ಯಾಕೆ ನಮಗೆ ಯೂಸ್ ಆ್ಯಂಡ್ ಥ್ರೋ ಡೈಪರ್ ಯೂಸ್ ಮಾಡ್ತೀವಿ, ಸುಮ್ಮನೆ ಎಲ್ಲ ವೇಸ್ಟ್ ಅಂತ ಡೆಫಿನೆಟ್ಲಿ ಅಂದ್ಕೋಬೇಡಿ. ಯಾಕಂದರೆ ಈಗ ನೋಡಿ ಯೂಸ್ ಆ್ಯಂಡ್ ಥ್ರೋ ಇರುತ್ತಲ್ಲ, ಅದು ನಾವು ಕಂಪ್ಲೀಟ್ ಡೇ ಹಾಕಿರುತ್ತೆ, ಮಗುಗೆ ಡೆಫಿನೆಟ್ಲಿ ಇರಿಟೇಷನ್ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಹಾಗಾಗಿ ಅದಕ್ಕೆ ಅಂತಲೇ ಒಂದು ಟೈಮ್ ಅಂತ ಇರುತ್ತಲ್ವ. ಸೊ ನೈಟ್ ಟೈಮ್ ನಾವು ಅದನ್ನ ಯೂಸ್ ಮಾಡ್ಬೋದು. 8 hours 12 hours ಇರುತ್ತೆ. ಸೊ ಏನು ಪ್ರಾಬ್ಲಮ್ ಆಗಲ್ಲ. ಹಂಗಂತ ಡೈಲಿ ಪೂರ್ತಿ ನಾವು ಬಾಬುಗೆ ಅದನ್ನೇ ಹಾಕಿರೋಕ್ಕಾಗಲ್ಲ, ಬಿಕಾಸ್ ಅದ್ರಲ್ಲಿ ಕೆಮಿಕಲ್ಸ್ ಹಾಕಿರ್ತಾರೆ. ಸೊ ಹಾಗಾಗಿ ನಾವು ಇಡೀ ದಿನ ಅದು ನಾವು ಅದೇ ನಾರ್ಮಲ್ ಡೈಪರ್ಸ್ ಯೂಸ್ ಮಾಡ್ತೀವಿ, ಅದನ್ನು ಯೂಸ್ ಮಾಡೋಕ್ಕಲ್ಲ. ಯೂಸ್ ಆ್ಯಂಡ್ ಥ್ರೋ ಡೈಪರ್ಸ್ನ ಓಲ್ ಡೇ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ನ್ಯಾಪಿ ಟೈಮ್, ಫ್ರೀ ನ್ಯಾಪಿ ಟೈಮ್ ಅಂತೆಲ್ಲ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ನಾವು ಯಾವಾಗ ನ್ಯಾಪಿ ಹಾಕಿರಲ್ವಲ್ಲ ಅವಾಗ ನಾವು ಈ ಕ್ಲಾತ್ನ ತುಂಬ ಹ್ಯಾಂಡಿಯಾಗಿ ಯೂಸ್ ಮಾಡ್ಬೋದು. ನಾನು ಇದು ನಂತರ ಒಂದು ಸೆಟ್ ಆಫ್ 10 ಏನೋ ಇದೆ. ನಾನು ಬೆಳಿಗ್ಗೆ ಜಾವದಲ್ಲಿ ನಾನು 5 ಡೈಪರ್ಸ್ ಯೂಸ್ ಮಾಡಿರ್ತೀನಿ. ನೈಟು ತಿರ್ಗಾ ನಾನು ಹೇಳ್ತೀನಿ, ಸುಳ್ಳೆಲ್ಲ ಇರಬಾರ್ದು. ನೈಟು ನಾನು ಯೂಸ್ ಮಾಡೋದು ಯೂಸ್ ಆ್ಯಂಡ್ ಥ್ರೋ ಡೈಪರ್ಸ್ನ ಯೂಸ್ ಮಾಡ್ತೀನಿ, ಬಿಕಾಸ್ ಅವ್ನು ನಿದ್ದೆಗೆ ಡಿಸ್ಟರ್ಬ್ ಆಗಬಾರ್ದು. ಹಾಗಾಗಿ ನೈಟ್ ಫುಲ್ಲು ನಾನು ಯೂಸ್ ಆ್ಯಂಡ್ ಥ್ರೋ ಡೈಪರಿಗೆ ಯೂಸ್ ಮಾಡಿರ್ತೀನಿ. ಒಂದು ಡೈಪರ್ ಆಗಿದ್ರೆ ಸೊ ಮಾರ್ನಿಂಗ್ ಅವ್ನು ಚೇಂಜ್ ಮಾಡಿಸ್ಕೊತಾನೆ. ಸೊ ಹಾಗಾಗಿ ನೈಟ್ ನಾನು ಯೂಸ್ ಆ್ಯಂಡ್ ಥ್ರೋ ಡೈಪರ್ ಯೂಸ್ ಮಾಡಿ, ಬಟ್ ಮಾರ್ನಿಂಗ್ ಟೈಮ್ ಇದನ್ನೇ ಯೂಸ್ ಮಾಡ್ತೀನಿ. ಸೊ ದಟ್ ಅವನು ಖುಷಿಯಾಗಿ ಆಡ್ಕೊಂಡಿರ್ತಾರೆ. ಅವ್ನಿಗೆ ಇರಿಟೇಷನ್ ಆಗೋದು, ಇಚ್ಚಿ ಆಗೋದು, ರ್ಯಾಷಸ್ ಆಗೋದು ಅದೆಲ್ಲ ಏನಾಗಲ್ಲ. ಸೊ ಏನು ಪ್ರಾಬ್ಲಮ್ ಆಗಲ್ಲ. ಇದು ಮಾಡಿರೋದೇ ಮಕ್ಕಳು ಅಂತಾಗಿ. ಸೊ ಮೆಟೀರಿಯಲ್ ಕೂಡ ತುಂಬಾ ಸಾಫ್ಟಾಗಿದೆ ಮೆಟೀರಿಯಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ವಾಟರ್ ಪ್ರೂಫ್. 2 times ಸೋಲ್ಡ್ ಮಾಡಿದೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಇದರೊಳಗಡೆ ನೋಡಿ ಈ ಥರ ಇದು ಕೊಡ್ತಾರೆ, ಕ್ಲಾತ್ ಬರುತ್ತೆ. ಸೊ ಈ ಕ್ಲಾತ್ ಕೂಡ ನೋಡಿ, ನೀವು ಮೆಟೀರಿಯಲ್ ನೋಡ್ಬೋದು ತುಂಬಾ ಸಾಫ್ಟಾಗಿದೆ. ಮಕ್ಕಳಿಗೆ ಸೀರಿಯಸ್ಲಿ ಟ್ರಸ್ಟ್ ಮೀ, ಯಾವುದೇ ಇರಿಟೇಷನ್ ಆಗೋದಾಗಲಿ, ಇನ್ಫೆಕ್ಷನ್ ಆಗೋದು ಏನೂ ಆಗೋಲ್ಲ. ಇದರಲ್ಲಿ ಈ ರೀತಿ ಪಾಕೆಟ್ ಕೊಟ್ಟಿರ್ತಾರೆ. ಇದರೊಳಗಡೆ ಇದನ್ನು ಇನ್ಸರ್ಟ್ ಮಾಡೋದು ಅಷ್ಟೇ. ಇನ್ಸರ್ಟ್ ಮಾಡಿ ಬಿಟ್ಟರೆ ಮುಗೀತು. ಸೊ ಆಲ್ಮೋಸ್ಟ್ 4 hours ನೀವು ಇದನ್ನ ಹಾಕಿರ್ಬೋದು. ಇವಾಗ ಇನ್ನೊಂದು ತುಂಬ ಇಂಪಾರ್ಟೆಂಟ್, ಈಗ ಯಾರು ತುಂಬ ಮನಿ ಕಾನ್ಷಿಯಸ್ ಇದ್ದೀರಾ ಅವ್ರಿಗಂತೂ ಇದೊಂಥರ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಈಗ ನೋಡಿ, ಒಂದು ಡೈಪರು ಮಿನಿಮಮ್ ಅಂದರೆ 10 rupees ಇರುತ್ತೆ ಒಂದು ಡೈಪರ್ಗೆ. ಸೊ ನೀವೀಗ 10 days ಯೂಸ್ ಮಾಡಿದ್ರೆ 100, 5 months 6 months ಆಗಿ ನೋಡ್ರಿ ಎಷ್ಟೊಂದು ಕಾಸು ನಮ್ಮದು ಡೈಪರ್ಸಲ್ಲಿ ಹೋಗ್ಬಿಡುತ್ತೆ. ಸೊ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಸೊ ನನಗೆ ಇದು ಸೆಟ್ ಆಫ್ 5 ಬಂದಿದೆ. ಸೊ ಸೆಟ್ ಆಫ್ 5 ನಂಗೆ ಅರೌಂಡ್ 600 rupees ಏನೋ ಆಯಿತು. ಸೊ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ ಅಂತ ಹೇಳಿದೆ ಅಲ್ವಾ. ಸೊ ಕಲರ್ಸ್ ಕೂಡ ತುಂಬ ಚೆನ್ನಾಗಿದೆ, ನೀವು ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಒಂದೇ ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯು ಕ್ಯಾನ್ ಒಂದು ಡೈಪರ್ಗೆ 10 rupees ಕೊಡೋರಿಗೆ ಇದು 500 rupees ಕೊಟ್ಟು ನನಗೇನು ಅದು ಲಾಸ್ ಅಂತ ಅನ್ಸಲ್ಲ. ಇವತ್ತಿನ ವಿಡಿಯೋ ಅಷ್ಟೇ. ಸೊ ನಾವು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಹಂಗಂತ ನಾನು ಇದೊಂದೇ ಹೇಳ್ತಲ್ಲ, ನನ್ನ ಕ್ಲಾತ್ ಯೂಸ್ ಆ್ಯಂಡ್ ಥ್ರೋ ಡೈಪರ್ ವೇಸ್ಟ್ ಅಂತ ಹೇಳ್ತಿಲ್ಲ, ಅದು ಒಳ್ಳೆಯದೇ. ಬಟ್ ದೆನ್ ದಿನ ಪೂರ್ತಿ ಯಾಕಂದರೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋದೆಲ್ಲ ಆಗುತ್ತೆ. ಸೊ ಹಾಗಾಗಿ ಇದೊಂದು ಒಳ್ಳೆ ಬೈಟ್ ಡ್ರೆಸ್ ಮೀ ತುಂಬಾ ಯೂಸ್ಫುಲ್ ಆಗುತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಡ್ತೀನಿ. ಇಷ್ಟ ಆಗಿದೆ ಎಲ್ಲರೂ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹೆಂಗೆ ಅನಿಸ್ತು ಅಂತ ಹೇಳಿ. ಆ್ಯಂಡ್ ಪ್ಲೀಸ್ ಇದನ್ನ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಸೊ ದಟ್ ಅದು ಸ್ಪೆಷಲಿ ಹಳ್ಳಿ ಕಡೆಯವ್ರಿಗೆ ಅವ್ರಿಗೆ ಗೊತ್ತಾಗಲಿ ಏನಿದೆ ಕಾನ್ಸೆಪ್ಟ್. ಥ್ಯಾಂಕ್ ಯು. ಸಿ ಆಲ್ ಮೈ ನೆಕ್ಸ್ಟ್ ವಿಡಿಯೋ. ಸೊ ನೋಡಿ, ಆ ನ್ಯಾಪಿ ಈ ರೀತಿಯಾಗಿ ಬರುತ್ತೆ, ಈ ಥರ ಇರುತ್ತೆ. ಆ್ಯಂಡ್ ಇದು ನಾವು 6 months 2 yearsವರೆಗೂ ಯೂಸ್ ಮಾಡ್ಬೋದು. ಇದರಲ್ಲಿ ಇರೋದು ಈ ಬಟ್ಟೆ ವಾಟರ್ ಪ್ರೂಫ್ ಇರುತ್ತೆ. ಸೊ ನೋಡಿ, ಈ ರೀತಿ ಲಾಕ್ ಸಿಸ್ಟಮ್ ಕೊಟ್ಟಿರ್ತಾರೆ. ಆ್ಯಂಡ್ ಇದನ್ನು ನಾವು ಚಿಕ್ಕ ಮಾಡಬೇಕು ಅಂದರೆ ಈ ಬಟನ್ ಇದೆಯಲ್ಲ, ಈ ಬಟನ್ನು ಮತ್ತು ಈ 3rd ಬಟನ್ಗೆ ನೋಡಿ ಈ ರೀತಿಯಾಗಿ ಹಾಕಿ ಈ ರೀತಿ ಬಟನ್ಸ್ ಲಾಕ್ ಮಾಡಿದ್ರೆ ಇದು ಚಿಕ್ಕ ಸೈಜ್ ಆಗುತ್ತೆ. ಸೊ ನಾವು ಹಾಗಾಗಿ ಇದನ್ನ 6 months 2 years ಬೇಬಿವರೆಗೂ ಯೂಸ್ ಮಾಡ್ಬೋದು. ಸೊ ನೋಡಿ, ಇದು ಚಿಕ್ಕದಾಯಿತು ಈ ರೀತಿಯಾಗಿ ಯೂಸ್ ಮಾಡೋದು. ಆ್ಯಂಡ್ ಸೊ ಈಗ ನನ್ನ ಬೇಬಿ ಆಲ್ಮೋಸ್ಟ್ 9 months ಆಗ್ತಾಯಿದೆ. ಸೊ ನಾನು ಇದನ್ನು ಓಪನ್ ಮಾಡಿ ದೊಡ್ಡದಾಗಿ ಯೂಸ್ ಮಾಡೋದು. ಆ್ಯಂಡ್ ನೋಡಿ, ಇದಕ್ಕೆ ಇಲ್ಲೊಂದು ಪಾಕೆಟ್ ಕೊಟ್ಟಿರ್ತಾರೆ. ಇದರೊಳಗಡೆ ನಾವು ಬಟ್ಟೆ ಏನು ತೋರಿಸ್ತೆ ಅದನ್ನು ಇನ್ಸರ್ಟ್ ಮಾಡಬೇಕು. ಬಟ್ಟೆ ಈ ರೀತಿಯಾಗಿ ಬರುತ್ತೆ. ಈ ಟವಲೆಲ್ಲ ಇರುತ್ತಲ್ಲ, ಆ ಮೆಟೀರಿಯಲ್ ಇರುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ಸೊ ಇದನ್ನು ನಾವು ಇದನ್ನ ಹಿಂಗೆ ಓಪನ್ ಮಾಡಿ ಇದರೊಳಗಡೆ ಇನ್ಸರ್ಟ್ ಮಾಡಬೇಕು. ಈ ಬಟ್ಟೆ ಆವಾಗ ನಾನು ಹೇಳ್ದಾಗ ಇದು ವಾಶ್ ಮಾಡಿರಲ್ಲ, ಇಲ್ಲ ನೀಟಾಗಿ ಡ್ರೈ ಆಗಿರಲ್ಲ, ಆ ರೀತಿ ಏನೋ ಪ್ರಾಬ್ಲಮ್ ಆಗಿದ್ದಾಗ ನಾವು ನಾರ್ಮಲ್ ಬಟ್ಟೆ ನಮ್ಮ ಮನೇಲಿ ಏನಿದೆ ಹಳೆ ಬಟ್ಟೆಗಳನ್ನೆಲ್ಲ ಕಟ್ ಮಾಡಿ ನೀಟಾಗಿ ಇದರೊಳಗಡೆ ಇನ್ಸರ್ಟ್ ಮಾಡಿ ನೋಡಿ ಈ ರೀತಿ ಬಿಟ್ಟು ಒಳಗಡೆಯಿಂದ ನೀಟಾಗಿ ಇದನ್ನ ಅಡ್ಜಸ್ಟ್ ಮಾಡಬೇಕು. ಸೊ ಈ ರೀತಿ ಅಡ್ಜಸ್ಟ್ ಮಾಡಿ ನೋಡಿ, ಇದು ಈ ಥರ ಟೀ ಶೇಪಲ್ಲಿ ಏನು ಕೊಟ್ಟಿದ್ದಾರೆ, ಇದು ಹಿಂದೆ ಹೋಗಬೇಕು. ಸೊ ಇದು ಬೇಬಿಗೆ ಹಿಂದೆ ಹೋಗಬೇಕು. ಇಲ್ಲಿ ಬೇಬಿನ ಈ ರೀತಿಯಾಗಿ ಹಿಂಗೆ ಬರುತ್ತೆ. ಸೊ ಬೇಬಿನ ಇದ್ರ ಮೇಲೆ ಹಾಕ್ಬಿಟ್ಟು ಸೊ ಮುಂದೆಗಡೆಯಿಂದ ಇದು ಫೋಲ್ಡ್ ಮಾಡಿ ನೋಡಿ, ಇದು ಬಟನ್ ಸಿಸ್ಟಮ್ ಇದೆಯಾ, ಬೇಬಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟಕ್ಕೆ ಹಿಂಗೆ ಲಾಕ್ ಮಾಡೋದು. ಹಿಂಗೆ ಲಾಕ್ ಮಾಡೋದು ಅಷ್ಟೇ.
ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ನೋಡಿ, ಇದರಲ್ಲಿ ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪಾಟಿ ಸುಸು ಏನೇ ಮಾಡಿದ್ರು ಅದು ಆಚೆ ಬರಲ್ಲ, ಮಗು ಬಟ್ಟೆ ಎಲ್ಲ ಗಲೀಜಾಗಲ್ಲ. ಸೊ ಇದು ಒನ್ ಆಫ್ ದಿ ಮಸ್ಟ್ ಬೈ. ಪ್ಲೀಸ್ ಎಲ್ಲರೂ ಇದನ್ನ ಒಂದು ಬೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಗಿರೋ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.